ನಮಸ್ತೆ ಸರ್, ನನ್ನ ಹೆಸರು ಆಂಜನೇಯ ರೆಡ್ಡಿ ಅಂತ. ನಾನು ಕಳೆದ 6 ತಿಂಗಳಿಂದ ಸುಬ್ರಹ್ಮಣ್ಯ ಪೊಲೀಸ್ ಸ್ಟೇಷನಲ್ಲಿ ಸಬ್ ಇನ್ಸ್ಪೆಕ್ಟರ್ ಕೆಲಸ ಮಾಡ್ತಾ ಇದ್ದೀನಿ. ನಾನು ಆ್ಯಕ್ಚುಲಿ ಇಲಾಖೆಗೆ ಬಂದು 21 ವರ್ಷ ಆಯಿತು. 21 ವರ್ಷ ಇಲ್ಲಿ ನಾನು ಬಂದು ಸುಮಾರು ಒಂದು 6-7 ವರ್ಷಗಳಿಂದ ನಾನು ಕೆಲಸ ಮಾಡ್ತಾ ಇದ್ದೀನಿ. ಈ ಭಾಗದಲ್ಲಿ ನಾನು ಕಂಡುಕೊಂಡಿದ್ದು ಪೊಲೀಸ್ ಇಲಾಖೆ ಸುಮಾರು ಎಕ್ಸಾಮ್ಸು, ಪೊಲೀಸ್ ಆಗಿರ್ಬೋದು, PSI ಆಗಿರ್ಬೋದು, ಅಥವಾ ಬೇರೆ ಬೇರೆ ಎಕ್ಸಾಮ್ಸ್ ಎಲ್ಲ ಕಾಲ್ ಮಾಡಿದಾಗ ಈ ಭಾಗದಲ್ಲಿ ಸ್ವಲ್ಪ ಕಾಂಪಿಟೇಟಿವ್ ಎಕ್ಸಾಮ್ ಬರೆದು ಪೊಲೀಸ್ ಇಲಾಖೆ ಆಯ್ಕೆ ಆಗುವಂಥ ಒಂದು ಪ್ರಕ್ರಿಯೆ ಏನಿದೆಯಲ್ಲ, ಅದರಲ್ಲಿ ಸ್ವಲ್ಪ ಯಾಕೋ ಯೂತ್ಸ್ ಮುಂದೆ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಮತ್ತು ಇಲಾಖೆಗಳಲ್ಲಿ ಸುಮಾರು ಸಲ ಈ ಭಾಗದ ಜನರಿಗೆ ಹೆಚ್ಚು ಪೊಲೀಸ್ ಇಲಾಖೆಗೆ ಬರೋದಕ್ಕೆ ಬೇಕಾಗಿ ಹಲವಾರು ನಮಗೆ ಸೂಚನೆಗಳು ಮತ್ತು ಮೇಲಾಧಿಕಾರಿಗಳಿಂದ ಇದೆಲ್ಲ ಬಂದಿತ್ತು ನಮಗೆ. ಹಾಗಾಗಿ ಈ ಭಾಗದಲ್ಲಿ ಏನಾದರೂ ಒಂದು ಮಾರ್ಕ್ ಟೆಸ್ಟ್ ಮಾಡೋಣ. ಈಗ ಕಳೆದ ವಾರದಿಂದ ಒಂದು ಪೊಲೀಸ್ ಎಕ್ಸಾಮ್ ಪೊಲೀಸಿಗೆ ಕರೆದಿದ್ದಾರೆ. ಸುಮಾರು 3,400 ಚಿಲ್ಲರೆಯನ್ನು ಪೋಸ್ಟ್ಗಳು ಕರೆದವ್ರೆ. ಅದರಲ್ಲಿ ಎಲ್ಲ ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟಿದೆ ಏನಿದೆ ಅಂತ ಹೇಳ್ಬಿಟ್ಟು ಹೇಳಿ ಅದರಲ್ಲಿ ಒಂದು ನೋಟಿಫಿಕೇಶನ್ ಇದೆ. ಆ ನೋಟಿಫಿಕೇಶನ್ ನಾನು ನಿಮ್ಮ ನಂಬರ್ಗೆ ನಾನು ಸೆಂಡ್ ಮಾಡ್ತೀನಿ. ಅದಕ್ಕಿಂತ ಮೊದಲು ಈಗ ಪರೀಕ್ಷೆಗೆ ಹೇಗೆ ಅರ್ಜಿ ಸಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಕೇಳ್ಬೋದು. ಪರೀಕ್ಷೆಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಮಿನಿಮಮ್ 18 ವರ್ಷ ಪೂರ್ತಿ ಆಗಿರಬೇಕು. ಆಮೇಲೆ 35 ಇಯರ್ಸ್ ಒಳಗಿನವರು ಅದನ್ನು ಎಕ್ಸಾಮ್ಗೆ ಹಾಕ್ಬೋದು. ಜನರಲ್ ಕ್ಯಾಟಗರಿಯವರಿಗೆ 33 ಇಯರ್ಸು, OBC ಅವರಿಗೆ 35, SC ST ಅವರಿಗೆ 38ವರೆಗೂ ಅವಕಾಶ ಇದೆ. ಇದು ಈ ಏಜ್ ಆ್ಯಕ್ಚುಲಿ ಇದು ಸುಮಾರು ವರ್ಷಗಳಾಯ್ತು ಈ ಥರ ಯಾಕೆ ಮಾಡಿದ್ದಾರೆ ಅಂತಂದರೆ, ಇದು ಮಾಡಿರೋದ್ರ ಉದ್ದೇಶ ಏನು ಅಂತಂದರೆ ಸುಮಾರು ವರ್ಷಗಳಾಯ್ತು ಇದು ಕಾಲ್ಪರಾಗಿ. ಹಾಗಾಗಿ ಸುಮಾರು ಜನ ವಿದ್ಯಾರ್ಥಿಗಳೆಲ್ಲ ಓದ್ಕೊಂಡು ಅವರ ಒಂದು ಪ್ರತಿಭೆ ವೇಸ್ಟ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಹೇಳ್ಕೊಂಡು ಗೌರ್ಮೆಂಟ್ ಒಂದು ಒಳ್ಳೆಯ ನಿರ್ಧಾರ ತೆಗೆದುಕೊಂಡಿದೆ. ಈಗಾಗಲೇ ಅಪ್ಲಿಕೇಶನ್ನು ಸುಮಾರು ಒಂದು ವಾರದಿಂದ ಅಪ್ಲಿಕೇಶನ್ ಆಗ್ತಾ ಇದ್ದಾರೆ. ಇನ್ನೂ ಒಂದು 18 ದಿವಸಗಳ ಕಾಲ ಇನ್ನೂ ಸಹ ಅಪ್ಲಿಕೇಶನ್ ಆಗೋದಕ್ಕೆ ಅವಕಾಶ ಇದೆ. ದಯವಿಟ್ಟು ಎಲ್ಲರೂ ಸಹ PUC ಪಾಸ್ ಆಗಿರುವಂಥ ಅಥವಾ ಡಿಗ್ರಿ ಮಕ್ಕಳು 35 ಮತ್ತು 38ವರೆಗೂ, ಜನರಲ್ ಕ್ಯಾಟಗರಿ 33, OBC ಅವರಿಗೆ 35 ಮತ್ತು SC ST ಅವರಿಗೆ 38 ಇಯರ್ಸ್ವರೆಗೂ ಅವಕಾಶ ಇದೆ. ಹಾಗಾಗಿ ಬಹಳ ಕಡಿಮೆ ಅಪ್ಲಿಕೇಶನ್ ಇರೋದ್ರಿಂದ ಮತ್ತು ಪಾರದರ್ಶಕವಾಗಿ ಎಕ್ಸಾಮ್ ನಡೀತದೆ. 100 ಕ್ವಶನ್ಸ್ಗೆ ಇದು ನಡೆಯುವಂಥ ಒಂದು ಎಕ್ಸಾಮು. 100 ಕ್ವಶನ್ಸ್ ಕರೆಕ್ಟಾಗಿರುತ್ತೆ. ಮಲ್ಟಿಪಲ್ ಚಾಯ್ಸ್ ಬಹು ಆಯ್ಕೆ ಪ್ರಶ್ನೆಗಳು ಅಥವಾ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. ಅದರಲ್ಲಿ ಋಣಾತ್ಮಕವಾಗಿರುವಂಥ ಒಂದು ವ್ಯಾಲ್ಯೂಯೇಷನ್ ನಡೀತದೆ. 4 ತಪ್ಪಾದರೆ 1 ಮೈನಸ್ ಆಗುತ್ತೆ, ಅಂದರೆ 0.25 ಕಟ್ ಆಗುತ್ತೆ. ಇದು ಪೊಲೀಸ್ ಇಲಾಖೆಗೆ ನೇರವಾಗಿ ಬರೋದಕ್ಕೆ, ಪೊಲೀಸ್ ಇಲಾಖೆಯಲ್ಲಿ ಸೇವೆ ಮಾಡೋದಕ್ಕೆ ಅತ್ಯುತ್ತಮವಾಗಿರುವಂಥ ಒಂದು ಪರೀಕ್ಷೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಇದರಲ್ಲಿ ಮತ್ತು ಯಾವುದೇ ರೀತಿ ಗಾಸಿಪ್ಸ್ಗೆ ಯಾರು ಸಹ ಕಿವಿ ಕೊಡಬಾರ್ದು. ಬೇರೆ ಏನು ನಡೀತದೆ, ಬೇರೆ ಅಕ್ರಮಗಳು ನಡೀತದೆ ಅಂತ ಅದು ಯಾವುದೇ ಕಾರಣಕ್ಕೂ ನಡೆಯಲ್ಲ. ಪಾರದರ್ಶಕವಾಗಿ ಎಕ್ಸಾಮ್ ಚೆನ್ನಾಗಿ ನಡೀತದೆ. ಹಾಗಾಗಿ ಎಲ್ಲರೂ ಸಹ ಸರ್ಕಾರದ ಮೇಲೆ ಭರವಸೆ ಇಟ್ಟು, ಪೊಲೀಸ್ ಇಲಾಖೆ ಮೇಲೆ ಭರವಸೆ ಇಟ್ಟು ಎಲ್ಲರೂ ಬನ್ನಿ. ಬಡವರಿಗೆ ಸಾಮಾಜಿಕವಾಗಿ, ಆರ್ಥಿಕವಾಗಿ ಎಲ್ಲ ರೀತಿಯಿಂದಲೂ ಸಹ ನಾವು ಒಳ್ಳೆ ಕೆಲಸ ಮಾಡೋದಕ್ಕೆ ಪೊಲೀಸ್ ಇಲಾಖೆ ಒಂದು ಅತ್ಯುತ್ತಮವಾದ ಅಡಿಪಾಯ ಅಂತ ಹೇಳ್ಬೋದು. ಎಲ್ಲ ಯೂತ್ಸ್ ಮುಂದೆ ಬಂದು ಎಲ್ಲ ಅಪ್ಲೈ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳಿ ನನ್ನ ಮನವಿ. ಅಡ್ವಾಂಟೇಜ್ ಏನಂತಂದರೆ ಇತ್ತೀಚಿನ ಯುಗದಲ್ಲಿದ್ದೀವಿ ನಾವೆಲ್ಲ. ಯುಗದಲ್ಲಿದ್ದೀವಿ ನಾವು. ಈಗ ಎಲ್ಲ ಕಂಪ್ನಿಗಳಲ್ಲಿರುವಂಥವ್ರು ಯಾವಾಗ ಕೆಲಸ ಕಲ್ಕೊತಾರೆ ಗೊತ್ತಿಲ್ಲ. ಹಾಗಾಗಿ ಒಂದು ಸರ್ಕಾರಿ ಹುದ್ದೆ, ಅದರಲ್ಲೂ ವಿಶೇಷವಾಗಿ 25,000 ರೂಪಾಯಿ ಸಂಬಳ ಸಿಗುತ್ತೆ. 30,000 ಸಂಬಳ, ಯೂನಿಫಾರ್ಮ್ ಕೊಡ್ತಾರೆ, ಶೂಸ್ ಕೊಡ್ತಾರೆ, ಸಂಬಂಧಪಟ್ಟ ಎಲ್ಲ ಯೂನಿಫಾರ್ಮ್ ಸಂಬಂಧಪಟ್ಟಿದ್ದು ಎಲ್ಲವನ್ನೂ ಕೊಡ್ತಾರೆ. ಜನವರಿಯಲ್ಲಿ ವಿಶೇಷವಾದ ಎಕ್ಸ್ಟ್ರಾ ಸ್ಯಾಲ್ರಿ ಹೊಂದಿದೆ. ಆಮೇಲೆ ಆಲ್ಮೋಸ್ಟ್ ಎಲ್ಲ ಪೊಲೀಸ್ ಸ್ಟೇಷನ್ಸಲ್ಲೂ ಕ್ವಾರ್ಟರ್ಸ್ಗಳಿದ್ದಾವೆ, ಒಳ್ಳೆ ಅವಕಾಶಗಳಿದ್ದಾವೆ. ಸರ್ಕಾರ ಸಹ ತಿಂಗಳ ಎವ್ರಿ ಮಂತು ಒಳ್ಳೆ ರೀತಿಯಲ್ಲಿ ಪೇಮೆಂಟ್ ಮಾಡ್ತಾ ಇದೆ. ಭಾಳ ಚೆನ್ನಾಗಿದೆ. ಫೆಸ್ಟಿವಲ್ ಅಡ್ವಾನ್ಸ್ ತಗೋಬೋದು. ಅಂದರೆ ಒಂದು ಮನೆಯಲ್ಲಿ ಒಂದು ಪೊಲೀಸ್ ಇದ್ದಾನೆ ಅಂತಂದರೆ ಆ ಮನೆಗೆ ಒಂದು ಭದ್ರತೆ ಇರ್ತದೆ, ಭಾಳ ಚೆನ್ನಾಗಿರುತ್ತೆ. ಮತ್ತು ಅದರ ಜೊತೆಗೆ ನಾವು ಈ ಭಾಗದಲ್ಲಿ ಏನಾದರೂ ಅವೇರ್ನೆಸ್ ಮಾಡೋಣ. ವಿದ್ಯಾರ್ಥಿಗಳಲ್ಲಿ ಸ್ವಲ್ಪ ಕಾಂಪಿಟೇಟಿವ್ ಭಾವನೆಗಳು ಸ್ವಲ್ಪ ಕಡಿಮೆ ಇದೆ. ಏನಾದರೂ ಅದನ್ನು ಸ್ವಲ್ಪ ಮುಂದೆ ತರೋಣ. ಯೂತ್ಸ್ ಪೊಲೀಸ್ ಇಲಾಖೆಗೆ ಕಡೆ ನಾವು ಗಮನ ಸೆಳೆಯೋಣ ಅಂತ ಹೇಳ್ಬಿಟ್ಟು ಹೇಳಿ ಒಂದು ಮಾರ್ಕ್ ಟೆಸ್ಟ್ ಥರ ಕುಮಾರಸ್ವಾಮಿ ವಿದ್ಯಾಲಯದ ಸಹಕಾರದೊಂದಿಗೆ ಒಂದು ಮಾರ್ಕ್ ಟೆಸ್ಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ವಿಶೇಷವಾಗಿ ಸುಬ್ರಹ್ಮಣ್ಯದಲ್ಲಿ ಒಂದು ಮಾರ್ಕ್ ಟೆಸ್ಟ್ ಮಾಡೋಣ. ಕುಮಾರಸ್ವಾಮಿ ವಿದ್ಯಾಲಯದಲ್ಲಿ ಒಂದು ಮಾರ್ಕ್ ಟೆಸ್ಟ್ ಮಾಡಿ, ಆ ಮುಖಾಂತರ ಮಾರ್ಕ್ ಟೆಸ್ಟಲ್ಲಿ 1st, 2nd, 3rd, 4th ಈ ಥರ ಬಂದವರಿಗೆ ಒಂದು ಪ್ರೈಸಸ್ ಎಲ್ಲ ಇಟ್ಟಿದ್ವಿ. ಮೊದಲನೇ ಪ್ರೈಸ್ 10,000, 2ನೇ ಪ್ರೈಸ್ 8,000, 3rd ಪ್ರೈಸ್ 6,000 ಆ್ಯಂಡ್ ಫೋರ್ತ್ ಪ್ರೈಸ್ ಇಸ್ 4,000 ಈ ಥರ ಎಲ್ಲ ಇದೆ. ಇದರ ಉದ್ದೇಶ ಏನು ಅಂತಂದರೆ, ಎಲ್ಲ ವಿದ್ಯಾರ್ಥಿಗಳು ಪರೀಕ್ಷೆ ಏನು ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಪರೀಕ್ಷೆ ಇರುವಂಥದ್ದು ಆಗಸ್ಟಲ್ಲಿ ಇರುವಂಥದ್ದು. ಆಗಸ್ಟ್ ಮೊದಲನೇ ವಾರದಲ್ಲಿ ಪರೀಕ್ಷೆ ಇರುವಂಥದ್ದು. ಅದಕ್ಕಿಂತ 2 ವಾರ ಮೊದಲು ನಾವು 2ನೇ ವಾರ ಅಥವಾ ಜುಲೈ 2ನೇ ವಾರ ಅಥವಾ 3ನೇ ವಾರದಲ್ಲಿ ನಾವು ಪರೀಕ್ಷೆ ಕಂಡಕ್ಟ್ ಮಾಡ್ತೀವಿ. ಕಂಡಕ್ಟ್ ಮಾಡಿದಾಗ ಸೇಮ್ ಆ ಪರೀಕ್ಷೆ ಯಾವ ಥರ ಇರ್ತದೆ ಅದೇ ಥರ ಮಾದರಿ ಇರ್ತದೆ. ಇದು ಮಾದರಿ ಇದ್ದಾಗ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಹೇಗೆ ಬರೀಬೇಕು, ಯಾವ ಥರ ಸಮಯವನ್ನು ಹೊಂದಾಣಿಕೆ ಮಾಡ್ಕೋಬೇಕು, ಆಮೇಲೆ ನೆಗೆಟಿವ್ ವ್ಯಾಲ್ಯೂಯೇಷನ್ ಇರೋದ್ರಿಂದ
ಇದರಲ್ಲೂ ನಾವು ನೆಗೆಟಿವ್ ವ್ಯಾಲ್ಯೂಷನ್ ಮಾಡೋದ್ರಿಂದ ಆ ಎಕ್ಸಾಮಲ್ಲಿ ಅವ್ರಿಗೆ ಸ್ವಲ್ಪ ಪರೀಕ್ಷೆ ಬರೆಯೋದಕ್ಕೆ ಈಸಿ ಆಗಲಿ ಮತ್ತು ಎಲ್ಲರೂ ಸಹ ಈ ಪರೀಕ್ಷೆಯಲ್ಲಿ ಭಾಗವಹಿಸಲಿ ಅಂತಕ್ಕಂಥ ಉದ್ದೇಶದಿಂದ ನಾವು ಅದನ್ನು ಪರೀಕ್ಷೆನ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಒಂದು ಸಂಡೇ ಮಾಡ್ತೀವಿ, ಅದು ಆ ಡೇಟು ದಿನಾಂಕ ಎಲ್ಲ ನಿಮಗೆ ನಾವು ವಾಟ್ಸಪ್ಪಲ್ಲಿ ಫೇಸ್ಬುಕ್ ಮುಖಾಂತರ ನಾವೆಲ್ಲ ತಿಳಿಸ್ಕೊಡುವಂಥ ಒಂದು ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತೀವಿ. ಮತ್ತು ಇದಕ್ಕಿಂತ ಮೊದಲು ನಾವು ಹಿರಿಯ ಅಧಿಕಾರಿಗಳ ಒಂದು ಅವರ ಒಂದು ಸಲಹೆ ಸೂಚನೆ ಮತ್ತು ಅವರ ಒಂದು ಅನುಮತಿ ಅದೆಲ್ಲ ತಗೊಂಡು ಅದನ್ನು ನಾವು ಮಾಡುವಂಥದ್ದು. ಮತ್ತು ಈ ಎಕ್ಸಾಮ್ ಬರಬೇಕಾದ್ರೆ ಯಾವುದೇ ಕಾರಣಕ್ಕೂ ಯಾವುದೇ ಮಾರ್ಕ್ ಟೆಸ್ಟ್ಗೆ ಯಾವುದೇ ಫೀಸ್ ಇರೋದಿಲ್ಲ, ₹1 ಸಹ ಫೀಸ್ ಇರೋದಿಲ್ಲ. ಇಲ್ಲ ಡೈರೆಕ್ಟಾಗಿ ಅವ್ರದ್ದೇ ಖರ್ಚಿಂದ ಬರಬೇಕು, ಎಕ್ಸಾಮ್ ಬರೀಬೇಕು. ಎಕ್ಸಾಮ್ ಬರೆದು ಒಂದು ವಾರನೋ 10 ದಿವಸಕ್ಕೆ ಯಾರು ಟಾಪರ್ಸ್ ಎಲ್ಲ ಬಂದಿದ್ದಾರೆ ಒಂದು ಚಿಕ್ಕದಾಗಿ ಒಂದು ಕಾರ್ಯಕ್ರಮ ಮಾಡಿಬಿಟ್ಟು ಆ ಕಾರ್ಯಕ್ರಮದಲ್ಲಿ ನಾವು ಅದನ್ನು ಪ್ರೈಸ್ಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡುವಂಥ ಒಂದು ವ್ಯವಸ್ಥೆ ಮಾಡ್ತೀವಿ. ಇದರಲ್ಲಿ ಎಲ್ಲ ಹೆಣ್ಣು ಗಂಡು ಆ ಥರ ಏನು ಭೇದ ಭಾವ ಇಲ್ಲ, ಅಥವಾ ಯಾವುದೇ ಅಲ್ಲಿ ಇಲ್ಲಿ ಅಂತಲ್ಲ. ಯಾರು ಬೇಕಾದರೆ 18 ವರ್ಷದಿಂದ 38 ವರ್ಷದ ಒಳಗಡೆ ಇರುವಂಥ ಎಲ್ಲ ಯಾರು ಬೇಕಾದರೆ ಎಕ್ಸಾಮ್ನ ಫೇಸ್ ಮಾಡ್ಬೋದು. ಇದು ಒಂದೇ ಒಂದು ಕಂಡೀಷನ್, ಪೊಲೀಸ್ ಎಕ್ಸಾಮ್ಗೆ ಆನ್ಲೈನಲ್ಲಿ ಅವರು ಅಪ್ಲಿಕೇಶನ್ ಹಾಕಿರಬೇಕು. ಅಪ್ಲಿಕೇಶನ್ ಹಾಕಿರುವಂಥ ಒಂದು ಫಾರ್ಮ್ ಅಕ್ನಾಲಜ್ಮೆಂಟ್ ಏನಿರ್ತಾರೆ ಆ ಅಕ್ನಾಲಜ್ಮೆಂಟು ಮತ್ತು ಅವರ ನಂಬರ್, ಅವ್ರ ಡೀಟೇಲ್ಸ್ ಕೊಟ್ಟು ಸಾಕಷ್ಟು, ನಮಗೆ ಬೇರೆ ಏನು ಅದರಲ್ಲಿ ಅಗತ್ಯ ಇರೋದಿಲ್ಲ. ಪೊಲೀಸ್ ಎಕ್ಸಾಮ್ಗೆ ಏನಪ್ಪ ಸಾಮಾನ್ಯ ಜ್ಞಾನದ ಪರೀಕ್ಷೆ 100 ಅಂಕಕ್ಕಿದೆ ಅಂತ ಹೇಳ್ಬಿಟ್ಟು ಭಯ ಬೀಳುವಂಥ ಅವಶ್ಯಕತೆ ಇಲ್ಲ. ಅತಿ ಸುಲಭವಾಗಿರುವಂಥ ಕ್ಯಾಟಗರಿಯಲ್ಲಿ ಅವರು ಕ್ವಶನ್ಸನ್ನು ತೆಗಿತಾ ಹೋಗ್ತಾರೆ. ಫಾರ್ ಎಕ್ಸಾಂಪಲ್ ಸಾಮಾನ್ಯ ಜ್ಞಾನದಲ್ಲಿ ಸ್ಪೋರ್ಟ್ಸ್ ಆಗಿರ್ಬೋದು, ಅಥವಾ ಇದು ಸೋಷಿಯಲ್ ಆಗಿರ್ಬೋದು, ಅಥವಾ ವಿಜ್ಞಾನಕ್ಕೆ ಸಂಬಂಧಪಟ್ಟಿರುವಂಥ ಕ್ವಶನ್ಸು, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟಿರುವಂಥ ಕ್ವಶನ್ಸು, ಆಮೇಲೆ ದಿನನಿತ್ಯದಲ್ಲಿ ಏನು ನ್ಯೂಸ್ ಪೇಪರ್ ಅಥವಾ ಮ್ಯಾಗ್ಝಿನ್ಸ್ ಏನು ಬರುತ್ತೆ ಅದರಲ್ಲಿ ಬರುವಂಥ ಒಂದು ಕ್ವಶನ್ಸು, ಆಬ್ಜೆಕ್ಟಿವ್ ಟೈಪಲ್ಲಿ ಇರ್ತದೆ 3 ಕ್ವಶನ್ಸು. ಆಮೇಲೆ ಎಕನಾಮಿಕ್ಸ್ಗೆ ಸಂಬಂಧಪಟ್ಟಿರುವಂಥ ಕ್ವಶನ್ಸು, ದೇಶದ ಭೂಗೋಳ, ಆಮೇಲೆ ಅಂತಾರಾಷ್ಟ್ರೀಯವಾಗಿರುವಂಥ ಭೂಗೋಳ, ಕರ್ನಾಟಕದ ಭೂಗೋಳ, ಇದೆಲ್ಲವನ್ನು ಕಂಬೈನ್ ಮಾಡಿ 100 ಅಂಕಗಳಿಗೆ ಕೇಳುವಂಥ ಒಂದು ಕ್ವಶನ್ ಇರ್ತದೆ. ಆ ಎಕ್ಸಾಮಲ್ಲೂ ಸಹ ನೆಗೆಟಿವ್ ಇರೋದರಿಂದ ಹಾಗಾಗಿ ನೀವು ಅದನ್ನು ನೋಡಿಕೊಂಡು ಕ್ಲೀನಾಗಿ ಉತ್ತರ ಮಾಡಬೇಕಾಗುತ್ತೆ. ಅದಕ್ಕಿಂತ ಮೊದಲು ನೀವು ಡಿಸ್ಟ್ರಿಕ್ಟ್ ನೋಡಿ, ನೋಟಿಫಿಕೇಶನ್ ಫಸ್ಟ್ ನೋಡಿ, ಯಾವ್ಯಾವ ಜಿಲ್ಲೆಯಲ್ಲಿ ಅಪ್ಲಿಕೇಶನ್ ಆಗಬೇಕು ಅಂತ ಹೇಳ್ಬಿಟ್ಟು ನಿಮ್ಮ ಕ್ಯಾಟಗರಿ ವೈಸು ನಿಮ್ಮ ಜನರಲ್ ಮೆರಿಟ್ ಶೀಟಲ್ಲಿ ನೋಡಿಕೊಂಡು ಅಪ್ಲೈ ಮಾಡಿ. ಆ ಮುಖಾಂತರ ಎಲ್ಲರೂ ಸಹ ಯುವಕರು ಉತ್ತಮವಾಗಿ ಜೀವನ ಕಟ್ಕೋಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ, ಈಗಲಿಂದನೇ ಅದನ್ನು ತಯಾರು ಮಾಡಿದರೆ ಮುಂದೆ ಬರುವಂಥ PSC ಎಕ್ಸಾಮ್ಸ್ ಆಗಿರ್ಬೋದು, ಬೇರೆ KS IAS ಎಕ್ಸಾಮ್ಸ್ಗೆ ನೀವು ಈಗಲಿಂದ ಹೋಗ್ತಾ ಹೋದರೆ ನಿಮ್ಮ ಶೈಕ್ಷಣಿಕ ಜೀವನ ಭಾಳ ಚೆನ್ನಾಗಿರ್ತದೆ ಮತ್ತು ನೀವು ಒಂದು ಒಳ್ಳೆ ಜಾಬ್ ಆಗ್ಬೋದು ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಓಕೆ, ಥ್ಯಾಂಕ್ ಯು.